Audio Jungle. Audio Jungle. ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಬಣದ ಜಿಲ್ಲಾ ಪದಾಧಿಕಾರಿಗಳು ವಿಜಯಪುರ ನಗರದ ಬಡಾವಣೆಗಳನ್ನು ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ನಗರ ನೈರ್ಮಲ್ಯಕರಣಕ್ಕೆ ಒತ್ತಾಯಿಸಿ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಮ್ಯಾನೇಜರ್ ಶ್ರೀ ಎಲ್.ಎಂ. ಕಾಂಬಳೆ ಅವರಿಗೆ ಬೆಳಿಗ್ಗೆ 11 ಗಂಟೆಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಶೇಷರಾವ್ ಮಾನೆ ಮಾತನಾಡಿ, ನಗರದ ಎಲ್ಲ ಬಡಾವಣೆಗಳಲ್ಲಿ ಕಸದ ರಾಶಿ ದಿನೇ ದಿನೇ ಸಂಗ್ರಹಗೊಂಡು ಹೆಚ್ಚಾಗುತ್ತಿದ್ದು, ಇದರಿಂದ ಅನಾರೋಗ್ಯಕರವಾದ ಕಾಯಿಲೆಗಳಾದ ಮಲೇರಿಯಾ ಹಾಗೂ ಡೆಂಗ್ಯೂಗಳಂತಹ ಮಾರಕ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಪ್ರತಿಯೊಂದು ಮನೆಯಲ್ಲಿ ವೃದ್ಧರು, ಚಿಕ್ಕ ಮಕ್ಕಳು ಇರುವ ಕಾರಣದಿಂದ ಸೊಳ್ಳೆಗಳ ಹಾವಳಿ ವಿಪರೀತವಾಗಿದ್ದು, ಬಹುತೇಕ ಮನೆಗೆ ಒಬ್ಬರು ಹಾಗೂ ಇಬ್ಬರು ಕಾಯಿಲೆಗೆ ಗುರಿಯಾಗುತ್ತಿದ್ದಾರೆ. ತೀವ್ರಗತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡದಿದ್ದಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಭಾರತಿ ಟಂಕಸಾಲಿ ನಗರದ ಬಡಾವಣೆಗಳಾದ ಬಾಗಲಕೋಟ್ ರಸ್ತೆಯ ಆಯುರ್ವೇದ ಮಹಾವಿದ್ಯಾಲಯ, ವಿದ್ಯಾನಗರ, ಕೆಎಸ್ಆರ್ಸಿ ಕಾಲೋನಿ, ಬಸವನಗರ, ವಾರ್ಡ್ ನಂಬರ್ 16ರ ಯೋಗಪುರ ಬಡಾವಣೆ, ಮೌನೇಶ್ವರ್ ನಗರ್, ನೌಬಾಗ್ ಹವೇಲಿ ಗಲ್ಲಿ ಹೀಗೆ ಮುಂತಾದ ಬಡಾವಣೆಗಳಲ್ಲಿ ರಸ್ತೆ ಗುಂಡಿ ಬಿದ್ದು ನೀರು ತುಂಬಿಕೊಂಡು ರಸ್ತೆ ಸಂಚಾರಕ್ಕೆ ಅಡೆತಡೆಯಾಗುತ್ತಿದೆ. ಕೂಡಲೇ ನಗರದ ಹಾಳು ಬಿದ್ದ ರಸ್ತೆಗಳನ್ನು ರಿಪೇರಿ ಮಾಡುವಂತೆ ಒತ್ತಾಯಿಸಿದರು. ರಾಜ್ಯ ಕಾರ್ಯಾಧ್ಯಕ್ಷ ಗುಲಾಬ್ ಭಂಡಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ.ಕೆ. ಬೆನ್ನಹಟ್ಟಿ ಮಾತನಾಡಿದರು. ಪೌರ ಕಾರ್ಮಿಕರು ಬಂದು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಾವು ಆರೋಪ ಮಾಡ್ತಾ ಇಲ್ಲ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರೇ ಬಂದು ಸಮಕ್ಷಮ ಬಂದು ನೋಡಬೇಕು, ಎಷ್ಟು ಕಸ ಬಿದ್ದಿದೆ, ಎಷ್ಟು ಜಮಾಯಗೊಂಡಿರತಕ್ಕಂಥ ಆ ಕಸವನ್ನು ಗಾಡಿ ಮೂಲಕ ತೆರವು ಮಾಡಿ ಹೊರಗಡೆ ಒಯ್ತಕ್ಕಂಥ ಕಾರ್ಯವೈಖರಿ ನಡೀತಾ ಇಲ್ಲ. ಅದಕ್ಕಾಗಿ ನಾವು ಜಿಲ್ಲಾ ಘಟಕದ ವತಿಯಿಂದ ಆರೋಪವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಭಂಡಾರಿಯವರು ಕೂಡ ಬಂದಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರು ಭಾರತಿ ಟಂಕಸಾಲಿ ಅವರು ಹಾಗೂ ಅವರ ಮಹಿಳಾ ಘಟಕದ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಎಲ್ಲ ಇವತ್ತು ಅವರಿಗೆ ನಾವು ಸಮ್ಮುಖದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ವಿಜಯಪುರ ನಗರದ ಬಾಗಲಕೋಟೆ ರಸ್ತೆಯ ಆಯುರ್ವೇದ ಮಹಾವಿದ್ಯಾಲಯದ ವಿದ್ಯಾನಗರ, KSRCA ಕಾಲನಿ, ಯೋಗಾಪುರ ಕಾಲನಿ, ಮುನೇಶ್ವರ ನಗರ, ಬಸವನಗರ ಹೀಗೆ ಈ ಒಂದು 5-6 ಬಡಾವಣೆಗಳು ಅಷ್ಟೇ ಅಂತೇಳಿ ನಾವು ಹೇಳ್ತಾ ಇಲ್ಲ. ನಮ್ಮ ಕಣ್ಣಿಗೆ ಕಂಡದ್ದು ಇಷ್ಟು ಈ ಬಡಾವಣೆಗಳಲ್ಲಿ ಕಸ ಜಮಾವಣೆಗೊಂಡು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗು ಜ್ವರ ಮುಂತಾದ ಕಾಯಿಲೆಗಳು ಬರ್ತಾ ಇರುವುದರಿಂದ ವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ ಈ ಸೊಳ್ಳೆಗಳ ಕಡಿತದಿಂದ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮಹಾನಗರ ಪಾಲಿಕೆಯವರು ಶೀಘ್ರದಲ್ಲೇ ಯಾವ್ಯಾವ ಬಡಾವಣೆಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬಡಾವಣೆಗಳಲ್ಲಿ ಈಗ ನಾವು ಸತ್ಯಾಂಶವನ್ನು ಹೇಳ್ತಾ ಇದ್ದೇವೆ. ಈಗ ನೀವು ಸೊಳ್ಳೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಔಷಧವನ್ನು ಸಿಂಪರಣೆ ಮಾಡಬೇಕು ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಕಸ ಜಮಾವಣೆಗೊಂಡಿರ್ತಕ್ಕಂಥ ಕಸ ಆಗಿರ್ಬೋದು ಮತ್ತು ಒಳಚರಂಡಿಗಳು ಇರಲಾರ್ದಂಥ ಬಡಾವಣೆಗಳಲ್ಲಿ ಒಳಚರಂಡಿಯನ್ನು ನಿರ್ಮಾಣ ಮಾಡಬೇಕು ಮತ್ತು ಎಲ್ಲ ಬಡಾವಣೆಯ ಗರ್ಭಟಿಯನ್ನು ತುಂಬತಕ್ಕಂಥದ್ದು ಮಹಾನಗರ ಪಾಲಿಕೆಯವರು ಮೊದಲು ಫೋನ್ ಎತ್ತು ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಭಿಕ್ಷೆಗೆ ನಿಮಗೆ ಕೇಳ್ತಾ ಇಲ್ಲ. ನಾವು ಗರ್ಭಟಿ ತುಂಬ್ತಾ ಇದ್ದೇವೆ, KEBಗೆ ಕರೆಂಟ್ ಬಿಲ್ ತುಂಬ್ತಾ ಇದ್ದೇವೆ. ಎಲ್ಲ ನಾವು ಬಿಜಾಪುರ ನಗರದ ಜನತೆ ಇವತ್ತು ತುಂಬಿದ್ರು ಕೂಡ ಇವತ್ತು ನೀವು ನಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ನೀವು ಮಾಡ್ತಾ ಇಲ್ಲ. ಫೋನ್ ಎತ್ತಂಗಿಲ್ಲ. ಫೋನ್ ಮೊದಲು ನೀವು ರಿಸೀವ್ ಮಾಡೋದನ್ನ ದಯವಿಟ್ಟು ಮಾಡಬೇಕು. ಕಲೀರಿ. ನಾವು ಬರ್ತೀವಿ, ಎಲ್ಲ ಮನೆಯಾಗ ಹೆಣ್ಮಕ್ಳು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬರ್ತೀವಿ. ನೀವೇನು ದಾದಿಲ್ಲ ಪುಕ್ಕಾರಿಲ್ಲ ಅಂದ್ರೆ ನಾವೇನು ಏನು ಮನ್ಯಾಗ ನಮ್ಮ ಹಿಂದೆ ಸಂಸಾರ ಇರ್ತದೆ. ಇದೇ ಸಂದರ್ಭದಲ್ಲಿ ಅಬ್ದುಲ್ ಸತ್ತಾರ್ ಪಿರ್ಜಾದೆ, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಸೀಮಾ ಕುಲಕರ್ಣಿ, ಆಫ್ರಿನ್ ಕಾಕಂಡ್ಗಿ, ಭಾರತಿ, ಶೈಲಾ, ರೇಷ್ಮಾ ದೇಶಪಾಂಡೆ, ವಸಂತರಾವ್ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಬುರ್ಲಿ, ಭಾರತ್ ವೈಭವ್ ನ್ಯೂಸ್, ವಿಜಯಪುರ.